ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಹಿಂದಿನ ತರಗತಿಯಲ್ಲಿ ಯಾವುದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೆ? ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಸಿಗುವಂಥದ್ದು ಪಂಚಾಯತ್ಗೆ ಯಾವ ರೀತಿಯಾಗಿ, ಹಾಗೆ ಅಲ್ಲಿ ಬಂದಂತಹ ಪ್ರಕರಣಗಳ ಬಗ್ಗೆ ಚರ್ಚೆಯನ್ನು ಮಾಡಿರುವಂಥದ್ದು. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಚರ್ಚೆ ಮಾಡುವ ವಿಷಯ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಅಧ್ಯಾಯ 1 ಮತ್ತು ಅಧ್ಯಾಯ 2. ಅಧ್ಯಾಯ 1 ಮತ್ತು ಅಧ್ಯಾಯ 2 ಇವತ್ತಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡ್ತೇವೆ. ಅಲ್ಲಿ ಪ್ರಕರಣಗಳ ಸಂಖ್ಯೆ ಎಷ್ಟು ನೋಡ್ತೇವೆ ಅಂದರೆ ಪ್ರಕರಣಗಳ ಸಂಖ್ಯೆ 1ರಿಂದ 3ರವರೆಗೆ ನೋಡ್ತೇವೆ. 3ನೇ ಪ್ರಕರಣದಲ್ಲಿ ಸಾಕಷ್ಟು ಸಬ್ ಪ್ರಕರಣಗಳು ಬರುತ್ತೆ. ಅದನ್ನು ನೆಕ್ಸ್ಟ್ ತರಗತಿಯಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಪ್ರಕರಣ 1 ಏನು ಹೇಳುತ್ತೆ, 2 ಏನು ಹೇಳುತ್ತೆ, 2(2)a ಏನು ತಿಳಿಸುತ್ತೆ, ಮತ್ತು ಪ್ರಕರಣ 3ರಲ್ಲಿ ಏನಿದೆ ಅನ್ನೋದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ನೋಡಿ, ಪ್ರಕರಣ 1 ಕಾಯ್ದೆ ಏನಿದೆ, 1993ರ ಕಾಯ್ದೆ ಏನು ತಿಳಿಸುತ್ತೆ ಅದರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರುವಂಥದ್ದು. ಪ್ರಕರಣ 1 ಏನು ಹೇಳುತ್ತೆ ಅಂದರೆ ಹೆಸರು ಮತ್ತು ಪ್ರಾರಂಭದ ಬಗ್ಗೆ ತಿಳಿಸುವಂಥದ್ದು. ನೋಡಿ, 1993ರ ಕಾಯ್ದೆ ಬಂದಾಗ ಅದಕ್ಕೆ ಆದಂತಹ ಒಂದು ಶೀರ್ಷಿಕೆ ಅಥವಾ ಹೆಸರನ್ನು ಕೊಡಲಾಯಿತು. ನಾವು ಮೊದಲಿಂದಾಗಿ ಏನಂತ ಕೊಟ್ವಿ, ನಾವು ಕರ್ನಾಟಕ ಪಂಚಾಯತ್ ಅಧಿನಿಯಮ ಅಂತ ನೀಡಿದ್ವಿ. ನಾವು ಅಧಿನಿಯಮ ಅಂತ ಕೊಟ್ಟಿದ್ವಿ. ನಂತರ ತಿದ್ದುಪಡಿ ಮಾಡಿ ಈಗ ಪ್ರೆಸೆಂಟ್ ನಾವು ಏನು ಮಾಡ್ತೇವೆ, ಏನು ಕರೆಯುವಂಥದ್ದು ಅದನ್ನು ತಿಳ್ಕೊಬೇಕಾಗತ್ತೆ. ನಾವು ತಿದ್ದುಪಡಿ ಆದ ನಂತರದಲ್ಲಿ ಪ್ರಸ್ತುತವಾಗಿ ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ಅಧಿನಿಯಮ ಜಾರಿಗೆ ಬಂದಿದ್ದು ಯಾವಾಗ? ಕರ್ನಾಟಕದಲ್ಲಿ 10/5/93. ನೋಡಿ, ಈ ದಿನಾಂಕದ ಹೆಸರಿನಡಿ ಇದು ಒಂದು ಕಾಯ್ದೆ ರೂಪವಾಗಿದ್ದು. ನೋಡಿ, ಪಂಚಾಯಿತಿ ಅನ್ನುವಂಥದ್ದು ನಮಗೆ ಏಪ್ರಿಲ್ 24ಕ್ಕೆ ಬಂದಿರುವಂಥದ್ದು. ನಾವು ಕರ್ನಾಟಕದಲ್ಲಿ ಅಲ್ಲಿ ಎಷ್ಟು 24/6 14 ದಿನಗಳಿಗೆ ನಾವು ಪಂಚಾಯಿತಿಯನ್ನು ಕರ್ನಾಟಕದಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ಕೊಂಡಿದ್ದೀವಿ. ನಾವು ಕರ್ನಾಟಕದಲ್ಲಿ ಇಂಪ್ಲಿಮೆಂಟೇಷನ್ ಆದ ಡೇಟ್ ನೋಡಿ 10/5/1993. ಇದನ್ನು ನಾವು ಶೀರ್ಷಿಕೆಯಲ್ಲಿ ಹೆಸರಲ್ಲಿ ಪ್ರಾರಂಭದಲ್ಲಿ ಬರಿಬೇಕಾಗತ್ತೆ. ನಾವು ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ಅಧಿನಿಯಮ 1993 ಈ ಹೆಸರಿನಡಿಯಲ್ಲಿ ಕರೆಯುವಂಥದ್ದು. ಇದು ನಾವು ಪ್ರಕರಣದಲ್ಲಿ ನೋಡ್ತಾ ಬರ್ತೇವೆ. ಪ್ರಕರಣ 1 ಏನು ಹೇಳುತ್ತೆ ಅಂದರೆ ಅದರ ಹೆಸರು ಮತ್ತು ಅದು ಪ್ರಾರಂಭವಾಗಿರುವಂತಹ ದಿನಾಂಕದ ಬಗ್ಗೆ ತಿಳಿಸುವಂಥದ್ದು. ನೋಡಿ, ನಾವು ಒಂದು ಹುಟ್ಟಿದ ಹೆಸರನ್ನು ನೋಡಬೇಕು ಅಂದರೆ ಒಬ್ಬನಿಗೆ ಒಂದು ಹೆಸರನ್ನು ಇಡ್ತೇವೆ. ಹಾಗೆ ಅವನು ಹುಟ್ಟಿದ ದಿನಾಂಕಕ್ಕೆ ಸ್ಪಷ್ಟ ಮಾಹಿತಿ ಅನ್ನೋಂತಿರುತ್ತೆ. ಹಾಗೆ ಕಾಯ್ದೆಗೂ ಕೂಡ ಒಂದು ಮಾಹಿತಿ ಇರುವಂಥದ್ದು, ಹೆಸರನ್ನು ಮತ್ತು ಪ್ರಾರಂಭದ ದಿನಾಂಕವನ್ನು ನಾವು ನೋಡ್ತಾ ಬರುವಂಥದ್ದು. ಇನ್ನು ನಂತರದಲ್ಲಿ ಅರ್ಥ ವಿವರಣೆ ಅಂದರೆ ಏನು? ಕಾಯ್ದೆಯಲ್ಲಿ ಕೆಲವೊಂದಷ್ಟು ಪದಗಳ ಬಳಕೆ ಮಾಡ್ತೇವೆ ನಾವು. ಇಲ್ಲಿ ಕಾಯ್ದೆ ಅಂತ ಬಂದಾಗ ಸಾಕಷ್ಟು ಪ್ರಕರಣಗಳು ಬರುತ್ತೆ. 400+ ಪ್ರಕರಣಗಳು ಬರುವುದರಿಂದ ಈ ಕಾಯ್ದೆ ಅಡಿಯಲ್ಲಿ ಪ್ರತಿ ಪ್ರಕರಣದಲ್ಲೂ ಬರುವಂತಹ ಒಂದೊಂದು ವಿಶಿಷ್ಟ ಪದಗಳಿರುತ್ತೆ. ವಿಶಿಷ್ಟ ಪದ ಅನ್ನೋದಕ್ಕಿಂತನೂ ಹೆಚ್ಚಿನದಾಗಿ ಕಾನೂನಾತ್ಮಕ ಪದಗಳನ್ನು ಕಾಣ್ತೇವೆ. ಕಾನೂನಾತ್ಮಕ ಪದಗಳನ್ನು ಕೊಡ್ತೇವೆ. ಉದಾಹರಣೆಗೆ ಉಪದ್ರವ ಅಂತ ಬರುತ್ತೆ. ಉಪದ್ರವ, ಪಾಯಿಖಾನೆ, ಈ ಪಂಚಾಯತ್ ರಾಜ್ಯದಲ್ಲಿ ಬರುವಂಥದ್ದು ಪಾಯಿಖಾನೆ. ಕೆಲವೊಂದು ಪಾಯಿಖಾನೆ ಅಂದರೆ ನಮ್ಗೆ ಗೊತ್ತಿರೋದಿಲ್ಲ, ಉಪದ್ರವ ಅಂದರೆ ಗೊತ್ತಿರೋದಿಲ್ಲ. ಅಂತಹ ಪದಗಳ ಬಳಕೆಗೆ ಅರ್ಥ ಯಾವ್ಯಾವುದು ಇಟ್ಟಿದ್ದಾರೆ ಪ್ರಕರಣದಲ್ಲಿ ಅನ್ನೋದರ ಬಗ್ಗೆ ಚರ್ಚೆಯನ್ನು ಮಾಡುವಂಥದ್ದು ಇವತ್ತಿನ ತರಗತಿಯಲ್ಲಿ. ನೋಡಿ, 43 ಪದಗಳನ್ನು ನಾವು ನೋಡ್ತೇವೆ. ಇಲ್ಲಿ ಹೊಸದಾಗಿ 43 ಪದಗಳನ್ನು ನೋಡ್ತೇವೆ. ಮೊದಲನೇದಾಗಿ ಪದಗಳನ್ನು ಸ್ಟಾರ್ಟ್ ಮಾಡಿಬಿಡೋಣ. ಮೊದಲನೇ ಪದ ಯಾವುದು? ಪಂಚಾಯತ್ ರಾಜ್ ಪ್ರಕರಣ. ಅಸಿಸ್ಟೆಂಟ್ ಕಮಿಷನರ್.
ಅಥವಾ ನಾವೇನಂತ ಕರಿತೀವಿ, ಉಪವಿಭಾಗ ಅಧಿಕಾರಿ, ಅಸಿಸ್ಟೆಂಟ್ ಕಮಿಷನರ್ ಅಂತಲೂ ಕರಿತೀವಿ ನಾವು. AC, DC ಯ ಅಂಡರಲ್ಲಿ ಬರುವಂಥವರು ನಾವು ರೆವಿನ್ಯೂ ಉಪವಿಭಾಗದ ಅಧಿಕಾರಿ ಅಂತ ಕರಿತೇವೆ. AC ಅಸಿಸ್ಟೆಂಟ್ ಕಮಿಷನರ್ಗೆ ಸಂಬಂಧಪಟ್ಟಿದೆ ಅಂತ ತಿಳಿಸಿದ್ರೆ ನಾವು ಪ್ರಕರಣದಲ್ಲಿ ನಾವು ACಗೆ ಸಂಬಂಧಪಟ್ಟಿದೆ ಅನ್ನುವಂಥದ್ದು ನಾವು ತಿಳ್ಕೊಬೇಕಾಗತ್ತೆ. ಇನ್ನು ನಂತರ ಪದ ನೋಡಿ, ಈ ಅಸಿಸ್ಟೆಂಟ್ ಕಮಿಷನರ್ ಅನ್ನುವಂಥದ್ದು ನೋಡಿ, ಇನ್ನೊಂದು ಮಾತು ಹೇಳ್ತೇನೆ ನಾನು, ತಹಶೀಲ್ದಾರ್ ಅಂತ ಬರ್ತಾರ, ಅದಕ್ಕಿಂತನೂ ಉನ್ನತವಾದ ಹುದ್ದೆ ಇದು, ನೆನ್ಪಿಟ್ಕೊಂಡಿರಿ. ತಹಶೀಲ್ದಾರ್ಗಿಂತನೂ ಮೇಲಿನ ಹುದ್ದೆ ಇದು. ತಹಶೀಲ್ದಾರ್ಗಿಂತನೂ ಮೇಲಿರುವಂಥ ಹುದ್ದೆ AC ಆಗಿರುತ್ತೆ, ಅಸಿಸ್ಟೆಂಟ್ ಕಮಿಷನರ್ ಆಗಿರುತ್ತೆ. ನಂತರ ನೋಡಿ, ಹಿಂದುಳಿದ ವರ್ಗಗಳು ಅಂತ ಬರುತ್ತೆ ಪದಗಳ ಬಳಕೆ. ಎರಡನೇ ಪದ ಹಿಂದುಳಿದ ವರ್ಗಗಳು. ಹಿಂದುಳಿದ ವರ್ಗಗಳು ಯಾವ್ಯಾವುದು? ನಾವು GP, TP, GP, ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ನಲ್ಲಿ ಬರುವಂತಹ ಒಂದು ಚುನಾವಣೆಯ ವ್ಯವಸ್ಥೆ ಏನಿದೆ, ಅಲ್ಲಿ ಪ್ರವರ್ಗ 1, ಪ್ರವರ್ಗ 2 ಅಂತ ನಾನು ತಿಳಿಸಿದ್ದೀನಿ. ಹಿಂದಿನ ಕ್ಲಾಸ್ನಲ್ಲಿ ನಾನು ಹೇಳಿದ್ದೀನಿ, ಮೀಸಲಾತಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಹಿಂದುಳಿದ ವರ್ಗಗಳು ಬರುತ್ತೆ, OBC ಯಾವ್ಯಾವ ಬರುತ್ತೆ ಅನ್ನೋದನ್ನು ತಿಳಿಸಿದ್ದೀನಿ. ಅದರಲ್ಲಿ ಕೆಟಗರಿಯಲ್ಲಿ OBC ಕೆಟಗರಿಯಲ್ಲಿ ಬರುವಂತಹ ಪ್ರವರ್ಗಗಳನ್ನು ನಾವು ಹಿಂದುಳಿದ ವರ್ಗಗಳು ಅಂತ ನಾವು ತಿಳಿಸ್ತಾ ಬರ್ತೇವೆ. ನೆನ್ಪಿಟ್ಕೊಂಡಿರಿ ಇದೊಂದು ಮಾತನ್ನು. ನಂತರ ಕಟ್ಟಡಗಳು ಅಂತ ಪದಗಳನ್ನು ಬಳಸ್ತಿದ್ರೆ ನಾವು ಪ್ರಕರಣದಲ್ಲಿ ಕಟ್ಟಡಗಳು ಅಂತ ಬಂದರೆ, ನಿಧಾನವಾಗಿ ಹೇಳ್ತಾ ಹೋಗ್ತೇನೆ ನಾನು. ಕಟ್ಟಡಗಳು ಅಂತ ಬಂದರೆ ಯಾವ್ದ್ಯಾವ್ದು ಬರುತ್ತೆ? ಮನೆ ಬರುತ್ತೆ, ಹೊರಮನೆ, ಚಾವಡಿ, ಶೆಡ್ಗಳು, ಜಗಲಿ, ಅಂಗಳ, ಮೆಟ್ಟಿಲು, ಇವೆಲ್ಲ ಪದಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ? ಕಟ್ಟಡಗಳು ಅಂತ ಪ್ರಕರಣದಲ್ಲಿ ಬಂದರೆ ಇವೆಲ್ಲವೂ ಸಂಬಂಧಪಟ್ಟಿರುವಂಥದ್ದು. ಇದೆಲ್ಲ ಸಾಕಷ್ಟು ಪದಗಳಿದೆ, ಆ ಪ್ರಕರಣಗಳಿಗೆ ಸಂಬಂಧಿಸಿದಂತಹ ಒಂದು PDF ಅನ್ನು ಹಾಕ್ತೇನೆ ನಾನು. ಅಲ್ಲಿ ಬರುವಂಥದ್ದು, ನಾನು ಇಲ್ಲಿ ಬರೆಯೋಕ್ಕೆ ಸುಮಾರು ಹೊತ್ತಾಗುತ್ತೆ ಅಂತ ಹೇಳಿ ನಾನು ಕೆಲವೊಂದಿಷ್ಟು ಪದಗಳನ್ನು ಆಯ್ಕೆ ಮಾಡಿರುವಂಥದ್ದು. ಇನ್ನು 2 ಆಯಿತು, 3 ಆಯಿತು. 4ನೇ ಪದ ನೋಡಿ, ವ್ಯವಹಾರ. ವ್ಯವಹಾರ ಅಂದರೆ ಏನು? ಯಾವುದೇ ಒಂದು ವ್ಯಾಪಾರ ಅಥವಾ ವಾಣಿಜ್ಯ ತಯಾರಿಕೆ ಆಗಬೇಕಲ್ಲಿ, ಅಥವಾ ತಯಾರಿಕಾ ಸ್ವರೂಪದ ಒಂದು ಸಾಹಸೋದ್ಯಮ ಆಗಿರಬೇಕು. ಇದೆಲ್ಲವೂ ಕೂಡ ಒಂದು ವ್ಯವಹಾರ ಆಗುತ್ತೆ. ಒಂದು ಕೊಳ್ಳುವಿಕೆ, ಒಂದು ತೆಗೆದುಕೊಳ್ಳುವಿಕೆ ಆಗಬೇಕು. ಅಲ್ಲಿ ಸಾಹಸೋದ್ಯಮ ಕ್ರೀಡೆಗಳಿರುತ್ತೆ. ಈಗ ಕೆಲವೊಂದು ಕಡೆ ನಾವು ಹೋಗಿದ್ದಾಗ ರಿವರ್ ರಾಫ್ಟಿಂಗ್ ಎಲ್ಲ ಇರುತ್ತೆ, ನೀವು ನೋಡಿರ್ಬೋದು. ಅಲ್ಲಿ ಒಂದು ನದಿ ಹರಿತಾ ಇರುತ್ತೆ, ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಆಯ್ಕೆ ಮಾಡಿ ಅಲ್ಲಿ ಒಂದು ಸಾಹಸ ಕ್ರೀಡಾ ಪ್ರೇಮಿಗಳಿಗೆ ಕೆಲವೊಂದು ಉದ್ಯಮನ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಅದೆಲ್ಲವೂ ಕೂಡ ಸಾಹಸೋದ್ಯಮ, ಇದು ಉದ್ಯಮ ಕೂಡ. ಇವೆಲ್ಲವೂ ಕೂಡ ವ್ಯಾಪಾರವಾಗಿರಬೇಕು, ವಾಣಿಜ್ಯ ಚಟುವಟಿಕೆಗಳು ನಡಿಬೇಕು. ಅದನ್ನು ನಾವು ವ್ಯವಹಾರ ಅಂತ ಒಂದು ಪದವನ್ನು ಬಳಸ್ತೇವೆ. ಇನ್ನು ನಂತರ ಪದವನ್ನು ಬಳಸ್ತೇವೆ ಆಕಸ್ಮಿಕ ಖಾಲಿ ಸ್ಥಾನ. ಸ್ಥಾನಗಳು ಈಗೇನು ಹುದ್ದೆಗಳು ಖಾಲಿ ಆಗ್ತವೆ, ಅಥವಾ ಒಂದು ಸದಸ್ಯ ಆಗಿರ್ಬೋದು, ಅಧ್ಯಕ್ಷನ ಹುದ್ದೆ ಆಗಿರಬಹುದು. ಇದು ಕಾಲಕ್ರಮೇಣವಾಗಿ ಅಥವಾ ಅವನ ಅವಧಿ ಮುಗಿದ ನಂತರದಲ್ಲಿ ಖಾಲಿಯಾಗೋದು ಬೇರೆ, ಇದು ಆಕಸ್ಮಿಕವಾಗಿ ಖಾಲಿಯಾಗಿರೋದು ಬೇರೆ. ಈಗ ಸಡನ್ನಾಗಿ ಆಕಸ್ಮಿಕವಾಗಿ ಸದಸ್ಯ ಮೃತನಾದರೆ, ಇಂತಹದ್ದೇನಾದರೂ ಆದರೆ ಆಕಸ್ಮಿಕ ಸ್ಥಾನವನ್ನು ಖಾಲಿಯಾಗುತ್ತೆ ಅನ್ನೋದ ಪದಗಳನ್ನು ಬಳಸಲಾಗುತ್ತೆ. ಮರಣ ಹೊಂದಿದರೆ ಇದೆಲ್ಲವನ್ನು ಕೂಡ ನಾವು ಬಳಸಬೇಕಾಗತ್ತೆ. ಆಕಸ್ಮಿಕ ಖಾಲಿ ಸ್ಥಾನವಾಗುವುದು ಅಂತ ಬಳಸಿದ್ರೆ ಈ ಪದವನ್ನು ಬಳಸಬೇಕಾಗತ್ತೆ. ನಂತರ 6ನೇ ಪದ ನೋಡಿ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಬಂದರೆ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಏನಂತೇವೆ ನಾವು? ಚೀಫ್
ಎಕ್ಸಿಕ್ಯೂಟಿವ್ ಆಫೀಸರ್, CEO ಅಂತ ಕರಿತೇವೆ. ಜಿಲ್ಲಾ ಪಂಚಾಯಿತಿಯಲ್ಲಿರುವಂತಹ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ನಾವು CEO ಅನ್ನುವಂಥದ್ದು ಕರೆಯುವಂಥದ್ದು. ಇದು ಜಿಲ್ಲಾ ಪಂಚಾಯಿತಿಯಲ್ಲಿರುವಂಥದ್ದು. ಇನ್ನು ಕಮಿಷನರ್ ಅಂತ ಬರುತ್ತೆ ನೋಡಿ, ಇನ್ನೊಂದು ಪದ ಕಮಿಷನರ್. ಇದನ್ನು ನಾವು ಏನಂತ ಕರಿತೇವೆ? ಪ್ರಾದೇಶಿಕ ಕಮಿಷನರ್ಗಳು ಅಂತ ಬರುತ್ತೆ. ಪ್ರಾದೇಶಿಕ ಕಮಿಷನರ್ ಇವರು ಹೆಂಗೆ ಬರ್ತಾರೆ? ZPಯಿಂದ CO ಇರ್ತಾರೆ. COಗಿಂತನೂ ಕೂಡ ಉನ್ನತ ಹುದ್ದೆ. COಗಿಂತನೂ ಉನ್ನತ ಹುದ್ದೆ. ಈ COಗಿಂತನೂ ಉನ್ನತ ಹುದ್ದೆ ಅಂದರೆ ಇವರು ಸರ್ಕಾರದಿಂದನೇ ನೇಮಕವಾಗುವಂಥದ್ದು, ಸರ್ಕಾರದಿಂದ ನೇಮಕ ಆಗ್ತಾರೆ ಅನ್ನುವಂಥದ್ದು ನೆನ್ಪಿಟ್ಕೊಳ್ಳಿ, ಪ್ರಾದೇಶಿಕ ಕಮಿಷನರ್ಗಳು. ಇನ್ನು ಕಂಪನಿ ಅಂತ ಬಂದರೆ ಇನ್ನೊಂದು ಪದ ಬರುತ್ತೆ ಆ್ಯಕ್ಟ್ನಲ್ಲಿ. ಕಂಪನಿ ಅಂತ ಬಂದರೆ 1948ರ ಕಂಪನಿ ಆ್ಯಕ್ಟ್ ಏನಿದೆ, ಕಂಪನಿ ಆ್ಯಕ್ಟ್ನಲ್ಲಿ ಸ್ಥಾಪಿತವಾದಂತಹ ಕಂಪನಿಗಳಿಗೆ ನಾವು ಕಂಪನಿ ಅಂತ ಹೇಳಿ ಕರೀತೇವೆ. ನೋಡಿ, ಇಲ್ಲಿ ಒಂದು ಪದವನ್ನು ಬಳಸ್ತಾರೆ, ಪ್ರಾಣಿಗಳಿಂದ ನಡೆಸಲ್ಪಟ್ಟಂತಹ ಒಂದು ಏನದು ಉದ್ಯಮ ಅಂತಲೂ ಕರೀಬೋದು. ಕೆಲವೊಂದು ಪ್ರಾಣಿಗಳನ್ನ ನೋಡ್ಬೋದು, ಅದನ್ನು ಕಂಪ್ನಿ ಅಂತ ಕರೆಯೋಕ್ಕೆ ಬರೋದಿಲ್ಲ. ನಾವು ಆ್ಯಕ್ಟ್ಗಳ ಮೂಲಕವಾಗಿ ಬಂದಂತಹದ್ದು ಮಾತ್ರ ನಾವು ಕಂಪನಿ ಅಂತ ಕರಿತೇವೆ. ಇಲ್ಲಿ ಪ್ರಾಣಿಗಳಿಂದ ನಡೆಸಲ್ಪಟ್ಟಂತಹ ಉದ್ಯಮ ಅದು ಬರೋದಿಲ್ಲ. ಯಾಕೆಂದರೆ ಇಲ್ಲಿ ಒಂದು ಪ್ರಾಣಿಯನ್ನು ಬಳಸಿ ಒಂದು ಕೆಲಸವನ್ನು ಮಾಡುವಂಥದ್ದು ಯಾವುದು? ನೀವು ಉದಾಹರಣೆಗೆ ನಾವು ಹಳ್ಳಿ ಕಡೆ ನೋಡುವಾಗ ಕಬ್ಬಿನ ಒಂದು ಗಾಣವನ್ನು ನೋಡ್ತೇವೆ. ಗಾಣ ಕೆಲಸ ಬೆಸ್ಟ್ ಉದಾಹರಣೆ ಇದಕ್ಕೆ. ಗಾಣ ಕೆಲಸದಲ್ಲಿ ಏನಾಗುತ್ತೆ ಅಂದರೆ ಪ್ರಾಣಿ ಬಳಸ್ತಾರೆ, ಅದು ಉದ್ಯಮವಾಗಿ ಬೆಳೆಯುತ್ತೆ. ಬಟ್ ಅದನ್ನು ನಾವು ಅಲ್ಲಿಂದ ಒಂದು ಪದವನ್ನು ಬಳಕೆ ಮಾಡುವ ಹಾಗಿಲ್ಲ, ನಾವು ಕಂಪನಿ ಅಂತ ಕರೆಯೋ ಹಾಗಿಲ್ಲ. ಅದು ಕೂಡ ಪ್ರಾಣಿಗಳಿಂದ ಹೊರತುಪಡಿಸಿ ವ್ಯವಹಾರ ಮತ್ತು ವಾಣಿಜ್ಯ ಚಟುವಟಿಕೆಗಳನ್ನು ಯಾವ್ಯಾವೆಲ್ಲ ನಡೆಯುತ್ತೆ ಅದು ಕೂಡ ಕಂಪನಿ ಅಂತ ನಾವು ಕರೆಯುವಂಥದ್ದು. ನೆಕ್ಸ್ಟ್ ನೋಡಿ, ಉಪದ್ರವ ಆಗಲೇ ನಾವು ಪದವನ್ನು ಚರ್ಚೆ ಮಾಡಿದೆ. ಉಪದ್ರವ ಅಂದರೆ ಸಾರ್ವಜನಿಕರಿಗೆ ಹಾನಿಯಾಗುವಂತಹ ಕೆಲಸ, ಅಥವಾ ನಾವೇನು ಹೇಳ್ತೇವೆ ತೊಂದರೆ ಕೊಡುವಂಥದ್ದು. ತೊಂದರೆಗೆ ಇನ್ನೊಂದು ಪದವನ್ನು ಉಪದ್ರವ ಅಂತ ಕರೆಯುವಂಥದ್ದು. ಇದು ನೆನ್ಪಿಟ್ಕೋಬೇಕಾಗತ್ತೆ ಸ್ನೇಹಿತರೆ. ನಾವು ಇಲ್ಲಿ ಉಪದ್ರವ, ಆಮೇಲೆ ಸಾರ್ವಜನಿಕ ಮಾರುಕಟ್ಟೆ, ಇವು ಕೂಡ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಇಲ್ಲಿ ಮತ್ತೊಂದು ಮಾರುಕಟ್ಟೆಯಲ್ಲಿ ಎರಡು ಬರುತ್ತೆ, ಸಾರ್ವಜನಿಕ ಮಾರುಕಟ್ಟೆ ಹಾಗೆ ಖಾಸಗಿ ಮಾರುಕಟ್ಟೆ. ಸಾರ್ವಜನಿಕ ಮಾರುಕಟ್ಟೆ ಅಂದರೆ ಏನು ಬರುತ್ತೆ? ಇಲ್ಲಿ ಸಾರ್ವಜನಿಕರೆಲ್ಲರೂ ಕೂಡ ಇರುವಂತಹ ಗ್ರಾಮದ ಜನರು ಒಂದು ಕೊಳ್ಳುವಿಕೆ ಮತ್ತು ತೆಗೆದುಕೊಳ್ಳುವಿಕೆ ಮತ್ತು ಮಾರುಕಟ್ಟೆ ಅಂತ ಬಂದರೂ ಪದ ಬಳಸಿದ್ರು ಕೂಡ ಇನ್ನೊಂದು ಹೇಳ್ತೇನೆ, ಇಲ್ಲೊಂದು ಪದ ಬಳಸ್ತೇನೆ ನಾನು, ಮಾರುಕಟ್ಟೆ ಅಂತಲೂ ಕೂಡ ಒಂದು ಪದ ಇದೆ ಇಲ್ಲಿ ಬಳಕೆ. ಇದು ಮಾರುಕಟ್ಟೆ ಅಂದರೆ ಕನಿಷ್ಠ 4 ತೆರೆದ ಅಂಗಡಿಗಳು ಇರಬೇಕು. ಹಾಗೆ ದನ ಕರುಗಳ ಮಾರಾಟ ನಡೀತಾ ಇರಬೇಕು, ಇವೆಲ್ಲವೂ ಕೂಡ ಮಾರುಕಟ್ಟೆ ಅಂತ ಅನಿಸುತ್ತೆ. ಇಲ್ಲೂ ಕೂಡ ಕೊಳ್ಳುವಿಕೆ ತೆಗೆದುಕೊಳ್ಳುವಿಕೆ, ಸಾರ್ವಜನಿಕ ಮಾರುಕಟ್ಟೆಯು ಕೂಡ ಒಂದು ಸಾರ್ವಜನಿಕ ಮಾರುಕಟ್ಟೆ ಅಂದರೆ ಮಾರುಕಟ್ಟೆಗಳು ಇರಬೇಕು. ಅಲ್ಲಿ ಜನಸಾಮಾನ್ಯರು, ಸಾರ್ವಜನಿಕರು ವ್ಯವಹಾರವನ್ನು ನಡೆಸಬೇಕು. ಸಾರ್ವಜನಿಕರಿಗೆ ಮುಕ್ತ ಮಾರ್ಕೆಟನ್ನು ಕೊಡುವಂಥದ್ದು, ವ್ಯವಹಾರ ತೆಗೆದುಕೊಳ್ಳು.
ಇನ್ನು ಖಾಸಗಿ ಮಾರುಕಟ್ಟೆ ಅಂತ ಬಂದರೆ ನೋಡಿ, ಸಾರ್ವಜನಿಕವಲ್ಲದ ಮಾರ್ಕೆಟ್ ಇದು. ಸಾರ್ವಜನಿಕವಲ್ಲದ ಮಾರ್ಕೆಟನ್ನು ನಾವು ಖಾಸಗಿ ಮಾರ್ಕೆಟ್ ಅಂತ ಕರಿತೇವೆ, ಅದ ಮಾರುಕಟ್ಟೆ. ಇದಿಷ್ಟು ಮಾರುಕಟ್ಟೆಗೆ ಸಂಬಂಧಿಸಿದಂಥದ್ದು. ಇನ್ನು ನಂತರ ನೋಡಿ, ಜಿಲ್ಲೆ ಅಂತ ಬಂದಾಗ ಪದ, ನಮ್ಮ ಪ್ರಕರಣದಲ್ಲಿ ಜಿಲ್ಲೆ ಅಂತ ಪದ ಬಂತು ಅಂದರೆ ನೆನ್ಪಿಟ್ಕೊಳ್ಳಿ, ಒಂದು ರೆವಿನ್ಯೂ ಜಿಲ್ಲೆ. ಇದು ಒಂದು ಪದ. ಜಿಲ್ಲೆ ಅಂತ ಬಂದರೆ ಇದನ್ನೊಂದು ಪದವನ್ನು ಬಳಸಬೇಕಾಗತ್ತೆ. ನಂತರ ಇನ್ಯಾವುದು ಪದಗಳು ಬರುತ್ತೆ? ಜಿಲ್ಲೆ. ತಾಲೂಕು ಅಂದರೆ ಒಂದು ರೆವಿನ್ಯೂ ತಾಲೂಕು. ಇಲ್ಲಿ DC ಅಂತ ಇನ್ನೊಂದು ಪದ ಏನಾದರೂ ಬಳಕೆ ಆದರೆ ಕಾಯ್ದೆಯಲ್ಲಿ, ಅಥವಾ ಜಿಲ್ಲಾಧಿಕಾರಿ, ಒಂದು ರೆವಿನ್ಯೂ ಜಿಲ್ಲಾಧಿಕಾರಿ ಅಥವಾ DC ಕಾರಿ ಅಥವಾ ಜಿಲ್ಲಾಧಿಕಾರಿ ಅಥವಾ ರೆವಿನ್ಯೂ ಜಿಲ್ಲಾಧಿಕಾರಿ ಅಂತ ಹೇಳಿ ನಾವು ಪದಗಳನ್ನು ಬಳಸುವಂಥದ್ದು. ಇದಷ್ಟು ಸಂಬಂಧಪಟ್ಟಿರುವಂಥದ್ದು. ಇನ್ನು ಯಾವ ಪದ ಬರುತ್ತೆ? ಇನ್ನು ಬಹಳ ಮುಖ್ಯವಾಗಿ ಗ್ರಾಮ ಅಂತ ಬರುತ್ತೆ. ಗ್ರಾಮ ಅಂತ ಪದ ಇದೆ. ಆಮೇಲೆ ಗ್ರಾಮ ಸಭಾ, ವಾರ್ಡ್ ಸಭಾ, ಹಾಗೆ ಇದು ವಾರ್ಡ್ ಸಭಾ, ಜನವಸತಿ ಸಭಾ ಇದು ಕೂಡ ನೋಡಿ. ಗ್ರಾಮ ಅನ್ನುವಂಥದ್ದು ಇವೆಲ್ಲವೂ ಕೂಡ ನೇಮಕ ಅಥವಾ ಒಂದು ರಚಿಸಲ್ಪಡುವುದು ಯಾರಿಂದ? ಜಿಲ್ಲಾಧಿಕಾರಿಯಿಂದ. DC ಇದನ್ನು ರಚನೆ ಮಾಡುವಂಥದ್ದು. ಗ್ರಾಮ ಸಭಾ ಆಗಿರ್ಬೋದು, ವಾರ್ಡ್ ಸಭಾ ಆಗಿರ್ಬೋದು, ಜನವಸತಿ ಆಗಿರ್ಬೋದು, ಇದೆಲ್ಲ ಕೂಡ ಜಿಲ್ಲಾಧಿಕಾರಿ ನೇಮಕ ಮಾಡ್ತಾರೆ. ಬಟ್ ಗ್ರಾಮವನ್ನು ರಚಿಸುವಂಥದ್ದು ಯಾರಿಗಿರುತ್ತೆ? ರಾಜ್ಯಪಾಲರಿಂದ ಒಂದು ಗ್ರಾಮ ಅನ್ನುವಂಥದ್ದು ನೇಮಕ ಆಗಬೇಕು. ನೋಡಿ, ಇನ್ನೊಂದು ಗ್ರಾಮ ಮತ್ತು ವಾರ್ಡ್ ಸಭಾ ಮತ್ತು ಜನವಸತಿ ಸಭಕ್ಕೆ ನಾನು ಒಂದು ಆಯ್ಕೆ ಮಾಡಿದೆ. ಒಂದು ನಿಮಗೆ ಬ್ರೀಫಾಗಿ ಒಂದು ತೋರಿಸ್ಬಿಡ್ತೇನೆ. ಇಲ್ಲಿ ಮೊದಲನೇದಾಗಿ ಚಿಕ್ಕ ನಾನು ಬಿಡಿಸ್ಕೊಬಿಡ್ತೇನೆ ಮೊದಲು. ಇದೆಲ್ಲವೂ ಕೂಡ ಸಾಕಷ್ಟು ವಾರ್ಡ್ಗಳಿಂದ ತುಂಬಿರುವಂಥದ್ದು. ಒಂದು ಗ್ರಾಮ ಸಭಾ ಅನ್ನುವಂಥದ್ದು ಹಲವು ವಾರ್ಡ್ಗಳು, ಹಲವು ಜನವಸತಿ ಸಭೆಗಳು ಇವೆಲ್ಲರಿಂದ ಕೂಡಿರುವಂಥದ್ದೇ ಗ್ರಾಮ ಸಭಾ. ಅದು ಹೇಗೆ ಅಂತ ತಿಳಿಸ್ತೇನೆ ನೋಡಿ. ಗ್ರಾಮ ಸಭಾ ಅನ್ನುವಂಥದ್ದು ವಾರ್ಡ್ಗಳು, ಇಲ್ಲೊಂದು ವಾರ್ಡ್ ಇದೆ, ಇಲ್ಲೊಂದು ವಾರ್ಡ್ ಇದೆ. ಈ ವಾರ್ಡ್ಗಳನ್ನು ಮತ್ತೆ ಡಿವೈಡ್ ಮಾಡ್ಬೋದು, ಸಬ್ ವಾರ್ಡ್ಗಳನ್ನಾಗಿ ಮಾಡ್ಬೋದು. ಒಂದು ಪೂರ್ತಿಯಾದಂತಹ ಆ ವಾರ್ಡನ್ನು ವಾರ್ಡ್ ನಂಬರ್ 1, 2, ಒಂದೇ ವಾರ್ಡ್ನಲ್ಲಿ ಒಂದೇ ವಾರ್ಡು ಇರ್ಬೋದು, ಅಥವಾ ಒಂದು ವಾರ್ಡ್ನಲ್ಲಿ 3-4 ವಾರ್ಡ್ಗಳು ಇರ್ಬೋದು. ಇದೆಲ್ಲವನ್ನು ವಾರ್ಡ್ಗಳನ್ನ ರಚಿಸುವಂತಹ ಅಧಿಕಾರ ಜಿಲ್ಲಾಧಿಕಾರಿಗಳಿರುವಂಥದ್ದು. ಇನ್ನೊಂದು ಪಾಯಿಂಟ್ ನೋಡಿ, ಮತ್ತೆ ವಾರ್ಡ್ನಿಂದ ಒಂದು ಸ್ವಲ್ಪ ದೂರದಲ್ಲಿ ಒಂದಿಷ್ಟು ಜನರ ಒಂದು ಗುಂಪಿದೆ. ಅದು ಈ ವಾರ್ಡಿಗೆ ಸಂಬಂಧಪಟ್ಟಿದೆ, ಬಟ್ ನಾವು ಅದನ್ನು ಹೊರಗಿಟ್ಟಿದ್ದೀವಿ. ಅದನ್ನು ನಾವು ಜನವಸತಿ ಸಭಾ ಅಂತ ಕರಿತೇವೆ. ಅದು ಕನಿಷ್ಠ 100ರಿಂದ 350 ಜನಗಳ ಒಂದು ಗುಂಪಾಗಿರುತ್ತೆ. ಒಂದು ನಿಕಾಯ ಅಂತ ಒಂದು ಪದವನ್ನು ಬಳಸ್ತೇವೆ. ಗ್ರಾಮ ಸಭಾ ಅನ್ನುವಂಥದ್ದು ಜನವಸತಿ ಸಭಾವರಿಂದನೂ ಕೂಡಿರುತ್ತೆ, ವಾರ್ಡ್ಗಳಿಂದನೂ ಕೂಡಿರುತ್ತೆ. ಇವೆಲ್ಲವೂ ಸೇರಿ ಒಂದು ಗ್ರಾಮ ಸಭೆ ಅನ್ನುವಂಥದ್ದು ಕರಿತೇವೆ ನಾವು. ಜನವಸತಿ ಸಭಾ ಅನ್ನುವಂಥದ್ದು ಈಗ
ಕೂಡುವಂತಹದ್ದೇನೇನೋ ಹಲವು ವಾರ್ಡ್ಗಳನ್ನು ಸೇರಿರುತ್ತೆ, ಹಲವು ಜನವಸತಿ ಸಭೆಗಳನ್ನು ಸೇರಿರುತ್ತೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕಾಗತ್ತೆ ನಾವು. ಅದನ್ನು ನಾನು ಮುಂದಿನ ತರಗತಿಯಲ್ಲಿ ವಾರ್ಡ್ ಸಭಾ ಅಂದರೆ ಏನು, ಗ್ರಾಮ ಸಭಾ ಅಂದರೆ ಏನು ಅದರ ಬಗ್ಗೆ ನಾನು ಚರ್ಚೆಯನ್ನು ಮಾಡ್ತೇನೆ, ತಿಳಿಸ್ತೇನೆ. ಇನ್ನು ನಂತರದ ಪದವನ್ನು ಬಳಕೆ ಮಾಡಿರುವಂಥದ್ದು ಆರೋಗ್ಯ ಅಧಿಕಾರಿ. ಆರೋಗ್ಯ ಅಧಿಕಾರಿ, ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ನೇಮಕವಾಗಿರ್ತಾರೆ ಸರ್ಕಾರದಿಂದ. ಅವರನ್ನು ನಾವು ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಅಧಿಕಾರಿಗಳಿರುತ್ತೆ, ಅವರಿಗೂ ಕೂಡ ನಾವು ಆರೋಗ್ಯ ಅಧಿಕಾರಿಗಳು ಅಂತ ಕರಿತಾ ಬರ್ತೇವೆ. ಆರೋಗ್ಯ ಅಧಿಕಾರಿಗಳು ಅಂತ ಗಮನಿಸ್ತೇವೆ. ಇನ್ನು ಸರ್ಕಾರ ಅಂತ ಪದ ಬಳಕೆ ಆಯಿತು ಅಂದರೆ ರಾಜ್ಯ ಸರ್ಕಾರ ಆಗಿರುತ್ತದೆ. ರಾಜ್ಯ ಸರ್ಕಾರ. ಇನ್ಯಾವ ಪದ ಉಳಿದೆ? ಗ್ರಾಮ ಸಭೆ ಅಂತ ಬಂದರೆ ಈ ಪದವನ್ನು ನಾವು ಯಾವಾಗ ಸೇರಿಸಿದ್ದೀವಿ? 2015ರಲ್ಲಿ ತಿದ್ದುಪಡಿಯಲ್ಲಿ ಸೇರಿಸಿರುವಂಥ. ನೋಡಿ, ಗ್ರಾಮ ಸಭೆಗಿಂತನೂ ಮುಂಚೆ ಗ್ರಾಮ ಪಂಚಾಯಿತಿ ಅಂದರೆ ಏನು ಅಂತ ತಿಳ್ಕೊಬಿಡಿ. ಗ್ರಾಮ ಪಂಚಾಯಿತಿ ಅಂದರೆ ಏನು ತಿಳಿಸುತ್ತೆ? ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯಿತಿ ಒಳಗಡೆ ಇರುವಂತಹ ಗ್ರಾಮಕ್ಕೆ ಒಳಪಡುವ ಅಥವಾ ಗ್ರಾಮಕ್ಕೆ ಒಳಪಡುವ ಮತದಾರರ ಪಟ್ಟಿಯಲ್ಲಿ ನೋಂದಾಯಿತ ವ್ಯಕ್ತಿಗಳನ್ನು ಒಂದು ನಿಕಾಯ, ವ್ಯಕ್ತಿಗಳನ್ನು ಒಳಗೊಂಡಿರುವಂತಹ ಒಂದು ನಿಕಾಯ ಗ್ರಾಮ ಸಭೆ ಅಂದರೆ. ಗ್ರಾಮ ಸಭೆ ಅಂದ್ರೇನು? ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ, ಪಂಚಾಯಿತಿಯ ವ್ಯಾಪ್ತಿ ಅಂತ ಬರೀಲಲ್ಲ, ವ್ಯಾಪ್ತಿಯಲ್ಲಿ ಅಥವಾ ಒಳಗಡೆ ಇರುವಂತಹ ಗ್ರಾಮಕ್ಕೆ ಒಳಪಡುವಂತಹ ಮತದಾರರ ಪಟ್ಟಿಯಲ್ಲಿ ಇರುವಂತಹ ಒಂದು ಮತದಾರರ ಪಟ್ಟಿಯಲ್ಲಿ ಹೆಸರಿರುವಂತಹ ವ್ಯಕ್ತಿಗಳ ಒಂದು ನಿಕಾಯವನ್ನು ನಾವು ಗ್ರಾಮ ಸಭೆ ಅನ್ನುವಂಥದ್ದು ಕರೀತಾ ಬರ್ತೇವೆ. ಇನ್ನು ನಂತರದಲ್ಲಿ ಭೂ ಕಂದಾಯ ಅಂತ ಪದ ಬಂದರೆ, ಭೂ ಕಂದಾಯ ಒಂದು ಪ್ರದೇಶದಲ್ಲಿ ಅಥವಾ ಒಂದು ನಿಗದಿತ ಪ್ರದೇಶ ಏನಿರುತ್ತೆ, ಆ ಪ್ರದೇಶಕ್ಕೆ ನಿರ್ದಿಷ್ಟ ಶುಲ್ಕ ಅಥವಾ ತೆರಿಗೆ ಏನಾದರೂ ಇದ್ದರೆ, ನಿರ್ದಿಷ್ಟ ಶುಲ್ಕ ಅಥವಾ ತೆರಿಗೆ ಇದ್ದರೆ ಅದನ್ನು ನಾವು ಭೂ ಕಂದಾಯ ಅಂತ ತಿಳಿಸ್ತೇವೆ. ಇನ್ನು ಪಾಯಿಖಾನೆ ಅಂತ ಒಂದು ಪದ ಬಳಕೆ ಆದರೆ, ಪಾಯಿಖಾನೆ ಅಂತ ಒಂದು ಪದವನ್ನು ಬಳಕೆ ಆದರೆ ನಾವು ಶೌಚಾಲಯ ಅಂತ ಬಳಸಬೇಕಾಗುತ್ತೆ. ಶೌಚಾಲಯ ಅಥವಾ ಮೂತ್ರ ವಿಸರ್ಜನಾ ಗೃಹ ಅಂತ ಕರೀತೇವೆ. ಇನ್ನು ಬಹಳ ಮುಖ್ಯವಾಗಿ ಸಾಂಕ್ರಾಮಿಕ ರೋಗ ಏನು? ಇನ್ಫೆಕ್ಷನ್ಸ್ ಡಿಸೀಸ್ ಅಂತ ಕರಿತೇವೆ ನಾವು. ಯಾವ್ಯಾವ ಬರುತ್ತೆ? ಮೆದುಳು ಬಳ್ಳಿ ಜ್ವರಗಳು ಅಥವಾ ಜ್ವರ, ಆಮೇಲೆ ಸಿಡುಬು, ಕಾಲರ, ಆಮೇಲೆ ವಿಷಮ ಶೀತ ಜ್ವರ, ಇದೆಲ್ಲವೂ ಕೂಡ ಇನ್ನೂ ಸಾಕಷ್ಟಿದೆ. ಅದನ್ನು ನಾನು ಒಂದು PDF ಅಲ್ಲಿ ಹಾಕ್ತೇನೆ.
ಇವೆಲ್ಲವೂ ಕೂಡ ಸಾಂಕ್ರಾಮಿಕ ರೋಗಗಳಿಗೆ ಸಂಬಂಧಪಟ್ಟಿರುವಂಥದ್ದು ನಾವು ಗಮನಿಸಬರುವಂಥದ್ದು. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ತಿದ್ದುಪಡಿ ಆಗಿದೆ 2016ರಲ್ಲಿ ಯಾವ ಒಂದು ರೋಗವನ್ನು ತೆಗೆದುಹಾಕಿದ್ದಾರೆ, ಇದರಿಂದ ಸಾಂಕ್ರಾಮಿಕ ರೋಗ ಅಲ್ಲ ಅಂತ ತೆಗೆದುಹಾಕಿದ್ದಾರೆ ಅಂತ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ. ಇನ್ನು ಸ್ಥಳೀಯ ಪ್ರಾಧಿಕಾರ ಅಂತ ಪದ ಬಂದರೆ ಯಾವ ಪದ ಬಳಸುತ್ತೆ? ಪ್ರಾಧಿಕಾರ ಅಂತ ಬಂದರೆ ಮುನ್ಸಿಪಲ್ ಕೌನ್ಸಿಲ್, ಕಾರ್ಪೊರೇಷನ್, ಇವೆಲ್ಲವೂ ಕೂಡ ಒಂದು ಸ್ಥಳೀಯ ಪ್ರಾಧಿಕಾರ ಅಂತ ನಾವು ನೋಡ್ತಾ ಬರ್ತೇವೆ. ಕೌನ್ಸಿಲ್ ಮುನ್ಸಿಪಲ್ ಕಾರ್ಪೊರೇಷನ್ ಆಗಿರ್ಬೋದು, ತಾಲೂಕು ಮತ್ತು ಪಟ್ಟಣ ಪಂಚಾಯಿತಿ ಆಗಿರ್ಬೋದು, ಇನ್ನೊಂದು ಪದ ಬರ್ಕೊಳ್ಳಿ, ಪಟ್ಟಣ ಪಂಚಾಯಿತಿ, ಇದೆಲ್ಲವೂ ಕೂಡ ಮುನ್ಸಿಪಲ್ ನಗರಾಭಿವೃದ್ಧಿ ಯೋಜನಾ ಸಮಿತಿ ಆಗಿರ್ಬೋದು, ನಗರಾಭಿವೃದ್ಧಿ ಎಲ್ಲವೂ ಕೂಡ ಸ್ಥಳೀಯ ಪ್ರಾಧಿಕಾರ ಅಂತ ಒಂದು ಪದ ಬಳಕೆನೇ ಆಯಿತು ಅಂದರೆ ಇವೆಲ್ಲವೂ ಬರುವಂಥದ್ದು, ಅದರೊಳಗೆ ತಿಳಿಸಿರುವಂಥದ್ದು. ಇನ್ನೊಂದು ಪದವನ್ನು ಬಳಸ್ತೇವೆ ನಾವು, ಅಸಹ್ಯಕರವಾದ ಅಥವಾ ಅಪಾಯಕರವಾದಂತಹ, ಅಪಾಯಕರ ಮಾರುಕಟ್ಟೆ ಅಂತ ಕರೀಬೋದು. ಈ ಅಸಹ್ಯಕರವಾದಂತಹದ್ದು ನಾವು ಏನು ಅಂದರೆ ಉಗುಳೋದು, ಆಮೇಲೆ ಗೃಹಗಳನ್ನು ಬಳಸದೇ ಇರುವಂಥದ್ದು, ಶೌಚಾಲಯ ಬಳಸದೇ ಇರುವಂಥದ್ದು, ಆಮೇಲೆ ಮೂತ್ರ ವಿಸರ್ಜನೆ ಮಾಡುವಂಥದ್ದು, ಇವೆಲ್ಲವೂ ಕೂಡ ಅಸಹ್ಯಕರವಾದಂಥದ್ದು. ಅಥವಾ ಅಪಾಯಕರವಾದಂತಹ ವ್ಯಾಪಾರ ಅಂತ ಬಂದರೆ ಯಾವುದು ಬರುತ್ತೆ ನಿಮಗೆ? ನಾವು 67ನೇ ತಿದ್ದುಪಡಿಯಲ್ಲಿ ಪ್ರಕರಣದಡಿಯಲ್ಲಿ ಕಂಡುಬರುವಂತಹ ಉಪದ್ರವ ವಿಷಯಗಳೇನಿದೆ ಅದನ್ನು ನಾವು ಅಪಾಯಕರ ವಿಷಯಗಳು ಯಾವೆಲ್ಲ ಬರುತ್ತೆ? ಅಪಾಯಕರದ್ದು ಅಸಹ್ಯಕರವಾದಂತಹ ವಾಸನೆ ಬರುವಂತಹ ವ್ಯಾಪಾರ ವಸ್ತುಗಳನ್ನು ಮಾರಾಟ ಮಾಡುವಂಥದ್ದು, ಅಥವಾ ಸಾರ್ವಜನಿಕರಿಗೆ ತೊಂದರೆ ಆಗುವಂತಹ ಒಂದು ವ್ಯಾಪಾರ ಮಾಡುವಂಥದ್ದು, ಇದೆಲ್ಲವೂ ಕೂಡ ಅಸಹ್ಯಕರವಾದಂತಹ ಮಾರುಕಟ್ಟೆ ಅಂತ ನಾವು ಕರಿತಾ ಬರ್ತೇವೆ. ಇನ್ನು ನಂತರದಲ್ಲಿ ಮಾಲೀಕ ಅಂತ ಪದ ಬಳಕೆ ಆದರೆ ಯಾವ ರೀತಿಯಾದಂತಹ ಬಳಸಬೇಕು? ಭೂ ಅಥವಾ ಯಾವುದೇ ಒಂದು ಕಟ್ಟಡದ ಮಾಲೀಕನನ್ನು ನಾವು ಮಾಲೀಕ ಅಂತ ಕರಿಬೋದು. ಇನ್ನು ಅನುಭವದಾರ ಅಂತ ಒಂದು ಪದ ಬಳಕೆ ಆದರೆ ನೋಡಿ, ಅನುಭವದಾರ ಅಂದರೆ ಯಾರು ಬರ್ತಾರೆ? ಅನುಭವದಾರ ಅಂದರೆ ಒಂದು ಭೂಮಿ ಇರುತ್ತೆ, ಭೂಮಿ ಅಥವಾ ಕಟ್ಟಡ ಏನಿರುತ್ತೆ ಅದನ್ನು ವಾಸ್ತವಿಕವಾಗಿ ಯಾವುದೇ ವ್ಯಕ್ತಿ ಅದಕ್ಕೆ ಅನುಭವದಾರನಾಗಿದ್ದರೆ ಅಥವಾ ಆ ವ್ಯಕ್ತಿಗೆ ಸಂಬಂಧಪಟ್ಟಿದ್ದರೆ ಅದನ್ನು ನಾವು ಅನುಭವದಾರ ಅಥವಾ ಅನುಭವದಾರ ಅಂತ ಕರೆಯುವಂಥದ್ದು. ಅಂದರೆ ಒಂದು ಜಾಗ ಇರುತ್ತೆ, ಅವನಿಗೆ ಸಂಬಂಧಪಟ್ಟಿರುವಂಥದ್ದು, ಅಥವಾ ಒಂದು ಕಟ್ಟಡ ಇರುತ್ತೆ, ಅವನಿಗೆ ಸಂಬಂಧಪಟ್ಟಿರುವಂಥದ್ದು, ಇದಕ್ಕೆ ನಾವು ಅನುಭವದಾರ ಅಂತ ಕರಿತೇವೆ. ಇನ್ನು ಯಾವ ಪದ ಉಳ್ಕೊಂಡಿದೆ? ಉಪದ್ರವ. ಇದಿಷ್ಟು ಪದಗಳನ್ನು ನಾವು ಚರ್ಚೆ ಮಾಡುವಂಥದ್ದು ಯಾವುದರ ಪ್ರಕರಣ 2ರಲ್ಲಿ ನಾವು ಗಮನಿಸುವಂಥದ್ದು. ಇನ್ನೂ ಸಾಕಷ್ಟು ಪದಗಳಿದೆ, 43 ಪದ ಆಯಿತು ಎಲ್ಲ ಗೊತ್ತಿಲ್ಲ. 43 ಪದಗಳ ಒಂದು ವಿವರಣೆಯನ್ನು ಕೊಟ್ಟಿರುವಂಥದ್ದು ನಾವು 1993ರ ಆ್ಯಕ್ಟಲ್ಲಿ ಗಮನಿಸ್ತಾ ಬರ್ತೇವೆ.
ಆ ಪದಗಳನ್ನ ಒಂದು ಸರಿ ವಿಶ್ಲೇಷಣೆ ಮಾಡಿ ನೋಡ್ಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇನ್ನು ನಂತರವಾಗಿ ಪ್ರಕರಣ 2A. 2A ಯಾವುದಕ್ಕೆ ಸಂಬಂಧಪಟ್ಟಿದೆ? 2A ಏನಂದರೆ ಗ್ರಾಮ ಪಂಚಾಯಿತಿಯ ಪಂಚಾಯತ್ ವ್ಯವಸ್ಥೆಯ ನೀತಿ ನಿರ್ದೇಶಕ ತತ್ವಗಳು ಅಂತ ಗಮನಿಸ್ತೇವೆ. ಪಂಚಾಯಿತಿಯ ನೀತಿ ನಿರ್ದೇಶಕ ತತ್ವಗಳು, TPSP ನಾವು ಗಮನಿಸ್ತಾ ಹೋಗ್ತೇವೆ. ಎಲ್ಲಿ? ಸಂವಿಧಾನದಲ್ಲೂ ಕೂಡ ಇರುವಂಥದ್ದು. ಅಂದರೆ ಪಂಚಾಯಿತಿ ಯಾವುದನ್ನು ಒಂದು ಮಾಡಬೇಕು, ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಒಂದು ನೋಡ್ತಾ ಬರ್ತೇವೆ ನಾವು. ಪ್ರಕರಣ 2A ತಿಳಿಸಿರುವಂಥದ್ದು ಪಂಚಾಯಿತಿ ನೀತಿ ನಿರ್ದೇಶಕ ತತ್ವಗಳು. ಯಾವೆಲ್ಲ ಮಾಡಬೇಕು ಪಂಚಾಯಿತಿ ಅನ್ನುವಂಥದ್ದು? ಒಂದು ಕುಡಿಯುವ ನೀರು, ಆಮೇಲೆ ನೈರ್ಮಲ್ಯವನ್ನು ಕಾಪಾಡಬೇಕು. ನೈರ್ಮಲ್ಯ ಇದು ಒಂದು ಕಾರ್ಯ ಆಗತ್ತೆ. ಇನ್ನು ನಂತರದಲ್ಲಿ ಆರ್ಥಿಕ ಸುಸ್ಥಿರ ಬದುಕನ್ನು ಸಾಧಿಸಲು, ಸುಸ್ಥಿರ ಬದುಕನ್ನು ಹೊಂದಲು ಎಲ್ರಿಗೂ ಒಂದು ಸೌಕರ್ಯವನ್ನು ಒದಗಿಸಿಕೊಡಬೇಕು. ಸೌಕರ್ಯವನ್ನು ಒದಗಿಸುವುದು ಇದು ಕೂಡ ಇನ್ನು ನಾವು ನೋಡ್ತಾ ಬರುವಂಥದ್ದು. ಇನ್ನು ನಂತರದಲ್ಲಿ ಒಂದು ಪದವನ್ನು ಬಳಸ್ತೇವೆ ನಾವು. ಇನ್ನೂ ಕೆಲವು ಅಂಶಗಳನ್ನು ನೋಡ್ತಾ ಬರ್ತೇವೆ. ಏನು? ಪಂಚಾಯಿತಿಯ ವ್ಯವಸ್ಥೆಗೆ ಸಂಬಂಧಿಸಿದಂತೆ ನಾವು ಚರ್ಚೆಯನ್ನು ಮಾಡಿರುವಂಥದ್ದು. ಯಾವುದು? ಶಾಂತಿಯುತ ಒಂದು ಸಮಾಜವನ್ನು ಕಾಪಾಡಬೇಕು. ಶಾಂತಿಯುತ ಸಮಾಜವನ್ನು ಕಾಪಾಡಬೇಕು. ಆಮೇಲೆ ಗ್ರಾಮೀಣ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸಬೇಕು. ಹಾಗೆ ಪ್ರತಿಯೊಬ್ಬರ ಅಂದರೆ ಗ್ರಾಮದಲ್ಲಿ ಬರುವಂತಹ ಪ್ರತಿಯೊಬ್ಬರ ಏನು ಕೌಶಲ್ಯವನ್ನು ಅಭಿವೃದ್ಧಿಪಡಿಸಬೇಕು. ಅವರಿಗೆ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜಾರಿಗೆ ಮಾಡ್ಕೋಬೇಕು. ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜಾರಿಗೆ ತರಬೇಕು. ಇನ್ನು ಮಿಲೆಟ್ಗಳನ್ನು, ಏನು ಧಾನ್ಯಗಳು, ಯಾವುದು ಧಾನ್ಯಗಳು, ಸಿರಿಧಾನ್ಯ ಅಂತ ಕರೀತೀವಿ. ಸಿರಿಧಾನ್ಯ ನಾವು 2023 ಸಿರಿಧಾನ್ಯ ವರ್ಷ ಅಂತ ಕರಿತೇವೆ. ಈ ಸಿರಿಧಾನ್ಯಗಳನ್ನು ಬಳಸುವಂಥದ್ದು ಮತ್ತು ಅವುಗಳನ್ನು ಉಳಿಸುವಂತಹ ಕೆಲಸವನ್ನು ಮಾಡಬೇಕು. ಉಳಿಸುವಿಕೆ ಮತ್ತು ಬಳಸುವಿಕೆ ಇದನ್ನು ಮಾಡಬೇಕು ಬಹಳ ಮುಖ್ಯವಾಗಿ. ಆಮೇಲೆ ಸಮುದಾಯಗಳ ಒಂದು ಏನು ಧಾರ್ಮಿಕ ಕಲೆ, ಸಂಸ್ಕೃತಿ, ಆಚಾರ, ವಿಚಾರ ಇವೆಲ್ಲವನ್ನು ಕಾಪಾಡಬೇಕು. ಆಮೇಲೆ ಇನ್ನೊಂದು ನೋಡಿ, ಯಾವುದೇ ಒಂದು ರೈತ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಅವನು ಮನ ನೊಂದಿದ್ರೆ, ಏನೋ ಒಂದು ಸಾಲ ಮಾಡಿರ್ತಾನೆ, ಅವನು ಸಾಲ ಸಿಕ್ಕಾಪಟ್ಟೆ ಆಗಿ ಅವನು ಇನ್ನೇನು ಆತ್ಮಹತ್ಯೆಗೆ ಶರಣಾಗಬೇಕು ಅಂತ ಹೋಗ್ತಾನೆ. ಆವಾಗ ಅವನನ್ನು ಕರೆಸಿ, ಪಂಚಾಯತ್ ವ್ಯವಸ್ಥೆಯಲ್ಲಿ ಕರೆಸಿ ಅವನಿಗೆ ಬುದ್ಧಿವಾದವ ಹೇಳುವಂಥದ್ದು ಅಥವಾ ಒಂದು ಒಳ್ಳೆಯ ಸರಿದಾರಿಗೆ ತರುವಂತಹ ಕ್ರಮಗಳನ್ನು ಕೈಗೊಳ್ಳುವಂಥದ್ದು ಇದು ಕೂಡ ಗ್ರಾಮ ಪಂಚಾಯಿತಿ ನೀತಿ ನಿರ್ದೇಶಕ ತತ್ವದಲ್ಲಿ ಇರುವಂಥದ್ದು. ವ್ಯಕ್ತಿಗಳ ಒಂದು ಏನಂತ ಬರಿಬೋದು ಇದಕ್ಕೆ, ಆತ್ಮಾವಲೋಕನ ಮಾಡುವಂಥದ್ದು.
ಲೋಕನ ಅಥವಾ ಒಳ್ಳೆಯ ಜೀವನಕ್ಕೆ ದಾರಿಯಾಗುವಂಥದ್ದು. ಇವೆಲ್ಲವೂ ಕೂಡ ಪಂಚಾಯಿತಿಯ ನೀತಿ ನಿರ್ದೇಶಕ ತತ್ವದಲ್ಲಿ ಕಾಣ್ತಾ ಬರ್ತೇವೆ. ಪಂಚಾಯಿತಿ ಒಂದು ಏನು ಪರೀಕ್ಷೆಯಲ್ಲಿ ಇದೇನು ಭಾಳ ಇಂಪಾರ್ಟೆಂಟ್ ಆಗೋದಿಲ್ಲ, ಸ್ವಲ್ಪ ಗೊತ್ತಿರಲಿ ಅನ್ನುವಂಥದ್ದು ನಿಮಗಿರಲಿ. ಯಾಕೆಂದರೆ ಪ್ರಕರಣ 2A ಪಂಚಾಯತ್ ವ್ಯವಸ್ಥೆಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಏನೇನು ಬರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಹಾಗಾಗಿ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿರುವಂಥದ್ದು. ಇನ್ನು ನಂತರವಾಗಿ ನೋಡಿ, ಇದಿಷ್ಟು ನಾವು ಅಧ್ಯಾಯ 1ಕ್ಕೆ ಸಂಬಂಧಪಟ್ಟಿದೆ. ಇನ್ನು ಅಧ್ಯಾಯ 2ರಲ್ಲಿ ಪ್ರಕರಣ 3 ಗಮನಿಸ್ತೇವೆ. ಈಗ ನಾವು ಪ್ರಕರಣ ಎಷ್ಟು ನೋಡಿದ್ವಿ? ಪ್ರಕರಣ 1 ನೋಡಿದ್ವಿ, 2 ನೋಡಿದ್ವಿ, ಹಾಗೆ 2A ನೋಡಿದ್ವಿ. ಇನ್ನು ಪ್ರಕರಣ 3 ಯಾವುದಕ್ಕೆ? ಗ್ರಾಮ ಸ್ವರಾಜ್ನ ಘಟಕಗಳು. ಯಾವ್ಯಾವ ಗ್ರಾಮ ಸ್ವರಾಜ್ನ ಘಟಕಗಳು ಯಾವ್ಯಾವ ಬರುತ್ತೆ ಅನ್ನೋದನ್ನು ನೋಡೋಣ. 3 ಘಟಕಗಳನ್ನು ಕಾಣ್ತಾ ಹೋಗ್ತೇವೆ ನಾವು. ನೋಡಿ, ಮೊದಲನೇದಾಗಿ ಗ್ರಾಮ ಸಭಾ, ಆಮೇಲೆ ವಾರ್ಡ್ ಸಭಾ, ಹಾಗೆ ಜನವಸತಿ ಸಭಾ. 3 ಗ್ರಾಮ ಸ್ವರಾಜ್ನ 3 ಪ್ರಮುಖ ಘಟ್ಟಗಳು. ಇದನ್ನು ಮುಂದಿನ ಸ್ಲೈಡಲ್ಲಿ ತೋರಿಸ್ತೇನೆ ನಿಮಗೆ. ಇದನ್ನು ಹೇಗೆ ಬರ್ಕೋಬೇಕು ಅಂದರೆ ನೋಡಿ, ಸಿಂಪಲ್ ಆದ ನೆನ್ಪಿಟ್ಕೊಳ್ಳಿ. ಜನವಸತಿ ಸಭಾ ಫಸ್ಟ್ ಬರ್ಕೊಳ್ಳಿ, ವಾರ್ಡ್ ಸಭಾ, ಭಾಳ ಟ್ರಿಕ್ ಇದೆ ಇದು, ನಿಮಗೆ ನೆನ್ಪಿಟ್ಕೊಳಕ್ಕೆ ಮತ್ತು ಪ್ರಕರಣಗಳನ್ನು ನೆನ್ಪಿಟ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ವಾರ್ಡ್ ಸಭಾ ಹಾಗೆ ಗ್ರಾಮ ಸಭಾ. ಗ್ರಾಮ ಸಭಾ ಇಲ್ಲಿಂದ ಸ್ಟಾರ್ಟ್ ಆಗುವಂಥದ್ದು. ಪ್ರಕರಣ 3 ನೋಡ್ತೇವೆ. 3A, ಇಲ್ಲಿ 2 ಪ್ರಕರಣಗಳು ಬರುತ್ತೆ. 3B, ಇದು 3C, 3D. ಇಲ್ಲಿ 4 ಪ್ರಕರಣಗಳು ಬರುತ್ತೆ. 3E, 3F, 3G, 3H. ಇದು ಪ್ರಕರಣಗಳ ಸಂಖ್ಯೆ. ಜನವಸತಿ ಸಭಾದಲ್ಲಿ 2 ಪ್ರಕರಣಗಳು, ವಾರ್ಡ್ ಸಭಾದಲ್ಲಿ 2 ಪ್ರಕರಣಗಳು, ನಮ್ಮ ಗ್ರಾಮ ಸಭೆಯಲ್ಲಿ 4 ಪ್ರಕರಣಗಳು. ನೋಡ್ತಾ ಬನ್ನಿ. ಮೊದಲನೇದಾಗಿ ಜನವಸತಿ ಸಭಾ 3A ಪ್ರಕರಣ ಏನು ಹೇಳುತ್ತೆ? ಜನವಸತಿ ಸಭಾದ ಪ್ರಕಾರ್ಯಗಳ ಬಗ್ಗೆ. ಪ್ರಕಾರ್ಯಗಳು, ಇಲ್ಲೂ ಕೂಡ ಪ್ರಕಾರ್ಯಗಳು. ಇನ್ನು 3B ಏನು ಹೇಳುತ್ತೆ? ಜನವಸತಿ ಸಭಾದ ಸಭೆಗಳು. ಇದು ಸಭೆಗಳ ಬಗ್ಗೆ ತಿಳಿಸುವಂಥದ್ದು. ಇದು ಕೂಡ ಸಭೆಗಳು. ಇಲ್ಲಿ 3E ಏನು ಹೇಳುತ್ತೆ? ಪ್ರಕಾರ್ಯಗಳ ಬಗ್ಗೆ ತಿಳಿಸುವಂಥದ್ದು. 3F ಏನು ಹೇಳುತ್ತೆ? ಕರ್ತವ್ಯಗಳು. ಆಮೇಲೆ ಇದೇನು ಹೇಳುತ್ತೆ? 3G ಅನ್ನುವಂಥದ್ದು. ಗ್ರಾಮ ಸಭಾದ ಸಭೆಗಳು. ಗ್ರಾಮ ಸಭಾದ ಸಭೆಗಳು. ಇದು ಗ್ರಾಮ ಸಭಾದ ವಿಶೇಷ ಸಭೆ. ವಿಶೇಷ ಸಭೆ ಬಗ್ಗೆ ತಿಳಿಸುವಂಥದ್ದು. ನೋಡಿ, 3 ರೀತಿಯಾದಂತಹದ್ದು ನೋಡ್ತಾ ಬರ್ತೇವೆ ನಾವು ಇಲ್ಲಿ. 3A, 3C, 3E ಇದೇನು ಹೇಳುತ್ತೆ?
ನೋಡಿ, ಇದು ಪ್ರಕಾರ್ಯಗಳ ಬಗ್ಗೆ ತಿಳಿಸುವಂಥದ್ದು, ಏನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸುವಂಥದ್ದು. ಇದು ಜನವಸತಿ ಸಭಾ, ಇದು ವಾರ್ಡ್ ಸಭಾ, ಇದು ಗ್ರಾಮ ಸಭಾ. ನಂತರದಲ್ಲಿ 3B, 3B, 3D, 3G ಇದೇನು ಹೇಳುತ್ತೆ? ಸಭೆಗಳ ಬಗ್ಗೆ ತಿಳಿಸುವಂಥದ್ದು. ಸಭೆಗಳ ಬಗ್ಗೆ ತಿಳಿಸುವಂಥದ್ದು. ಇಲ್ಲಿ 2 ಪ್ರಕರಣಗಳು ಹೊಸದಾಗಿ ಬರುತ್ತೆ. ಒಂದು 3F ಮತ್ತು 3G. 3F ಏನು ಹೇಳುತ್ತೆ? ಗ್ರಾಮ ಸಭೆ ಯಾವ ರೀತಿಯಾದಂತಹ ಒಂದು ಕರ್ತವ್ಯವನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸುತ್ತೆ. 3G ಏನು ಹೇಳುತ್ತೆ ಅಂದರೆ ಗ್ರಾಮ ಸಭೆಯ ವಿಶೇಷ ಸಭೆ ಬಗ್ಗೆ ತಿಳಿಸುವಂಥದ್ದು. ಇದಿಷ್ಟು ನಾನು ತಿಳಿಸಿರುವಂಥದ್ದು ನಿಮಗೆ. ಒಂದು ಬ್ರೀಫಾಗಿ ನೆನ್ಪಿಟ್ಕೊಳ್ಳಿ. ಇದನ್ನು ಸೀರಿಯಲೈಸ್ ಬರ್ಕೊಳೋಕ್ಕಿಂತ ಆಲ್ಟರ್ನೇಟಿವ್ ಆಗಿ ಸ್ವಲ್ಪ ಬರ್ಕೊಂಡ್ರೆ ನಿಮಗೆ ನೆನ್ಪಿಟ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ. ಇದಿಷ್ಟು ಪ್ರಕರಣ 3ಕ್ಕೆ ಸಂಬಂಧಿಸಿದ್ದು. ನಾವು ಮುಂದಿನ ತರಗತಿಯಲ್ಲಿ ಏನು ಮಾಡೋಣ? ಪ್ರಕರಣ 3 ಏನು ತಿಳಿಸುತ್ತೆ, 3A ಏನು ತಿಳಿಸುತ್ತೆ, 3B ಏನು ತಿಳಿಸುತ್ತೆ, 3C D E F G H ಇಲ್ಲಿವರೆಗೂ ಚರ್ಚೆಯನ್ನು ಮಾಡೋಣ ಮುಂದಿನ ತರಗತಿಯಲ್ಲಿ. ಈ ತರಗತಿ ನಿಮಗೆ ಗೊತ್ತಾಗಿದೆ ಅಂದ್ಕೊತೀನಿ, ಎಲ್ಲ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಕ್ಲಾಸ್ ನೋಡಿದ್ದಕ್ಕೆ ಧನ್ಯವಾದ. ಶುಭ ದಿನ. ನಮಸ್ತೆ.